ಹೈಸ್ಕೂಲ್ ಮೈದಾನದಲ್ಲಿ ಸಂಜೆ 4ಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕೊಡಲಾಗುತ್ತೆ. ನಾಳೆ ಸಂಜೆ 5 ಗಂಟೆ ಸುಮಾರಿಗೆ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. ಕಲೇಶ್ವರ ರೈಸ್ ಮಿಲ್ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಕುಟುಂಬ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ನಾಳೆ ಬೆಳಿಗ್ಗೆ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಅಲ್ಲಿ ಇರಿಸಲಾಗುತ್ತೆ. ನಂತರ ಸರ್ಕಾರಿ ಶಾಲೆ ಮೈದಾನದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಅಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. 95 ವರ್ಷದ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಕೊನೆಯುಸಿರೆಳೆದಿದ್ದಾರೆ. ಇಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಂಜೆ 6:25ಕ್ಕೆ ಅವರು ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಅವರ ಪುತ್ರ ಸಹ ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನು ಆಸ್ಪತ್ರೆಯಲ್ಲಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಅನೇಕ ರಾಜಕೀಯ ಗಣ್ಯರು. ಸಂಸದ ಡಾಕ್ಟರ್ ಮಂಜುನಾಥ್, ಸಚಿವ ರಾಮಲಿಂಗಾರೆಡ್ಡಿ, ವಿ ಸೋಮಣ್ಣ, ಶಾಸಕ ಶರಣು ಕಂದಕೂರು ಸೇರಿದಂತೆ ಹಲವರಿಂದ ಸಂತಾಪವನ್ನ ಸೂಚಿಸಲಾಯಿತು. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಹೀಗಾಗಿ ಅನೇಕ ರಾಜಕೀಯ ಗಣ್ಯರು ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ರು. ಇವತ್ತು ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ದಾವಣಗೆರೆಗೆ ನಾವು ರವಾನೆ ಮಾಡ್ತೀವಿ. ನಂತರ ಅವರ ನಿವಾಸದಲ್ಲಿ ಅಂತಿಮ ದರ್ಶನ ಆಗುತ್ತೆ. ಬಳಿಕ ಈ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ಇರಿಸಲಾಗುತ್ತೆ. ಸಂಜೆ 4 ಗಂಟೆ ನಂತರ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತಿಮ ಸಂಸ್ಕಾರ ನೆರವೇರಲಿದೆ ಅನ್ನುವಂತಹ ಮಾಹಿತಿಯನ್ನು ಅವರ ಪುತ್ರ ನೀಡಿದ್ದಾರೆ. ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಹಿರಿಯ ನಾಯಕರಲ್ಲಿ ಅಗ್ರಗಣ್ಯರು. ಸುಮಾರು ಒಂದು 50-60 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಜೊತೆ ಒಡನಾಟ ಇದ್ದಂಥವರು. ಕಾಂಗ್ರೆಸ್ ಪಕ್ಷ ಬೆಳೆಯೋದಕ್ಕೆ ಕೂಡ ಅವರು ಸಾಕಷ್ಟು ಕಾರಣಕರ್ತರಾಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಲವಾರು ಸಾವಿರಾರು ಜನ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಅವ್ರದ್ದು ಬಹಳ ಕರುಣಾಮಯಿ. ಯಾರಾದರೂ ಕಷ್ಟ ಅಂತ ಹೇಳಿದರೆ ಅವರ ಮನಸ್ಸು ಕರಗ್ತಾ ಇತ್ತು. ಬಹಳ ತಮಾಷೆಯಾಗೂ ಕೂಡ ಮಾತಾಡೋರು. ಯಾವತ್ತೂ ಕೂಡ ಅವರು ಬಹಳ ಸ್ವಾಭಿಮಾನಿ. ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹೋದವರಲ್ಲ. ಅಧಿಕಾರ ಅವ್ರನ್ನ ಹುಡ್ಕೊಂಬಂತೆ ಹೊರತು ಅಧಿಕಾರದಿಂದ ಅವರು ಎಂದೂ ಹೋಗಲಿಲ್ಲ. ಒಂದು 3-4 ಸರಿ ನಾನು ದಾವಣಗೆರೆ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಗ್ರ್ಯಾಜುಯೇಷನ್ ಡೇಗೆ, ಕಾನ್ವೊಕೇಷನ್ ಡೇಗೆ ಕರೆದಿದ್ದರು. ಆವಾಗಲೂ ಅಷ್ಟೇ ಭಾಳ ಪ್ರೀತಿಯಿಂದ ಮಾತಾಡಿಸಿ, ಮಂಜು ನೀವು ಕಾರಲ್ಲಿ ಬಂದ್ರಾ? ಅಯ್ಯೋ ನಾನು ಹೆಲಿಕಾಪ್ಟ್ರಲ್ಲೇ ಕರ್ಕೊಂಬರ್ತಿದ್ನಲ್ಲ, ನನಗೆ ಗೊತ್ತಿದ್ರೆ ಗೊತ್ತಿಲ್ಲ ಅಂತ ಹಾಗೆ ಹೇಳೋರು. ಮತ್ತು ಅವ್ರದ್ದೇ ಇವತ್ತು ಅವ್ರಿಗೆ ಹಲವಾರು ಅವಕಾಶಗಳಿದ್ದರೂ ಕೂಡ ಎಂದೂ ಕೂಡ ಅವರು ಸ್ವಾಭಿಮಾನವನ್ನು ಅಡ ಇಡಲಿಲ್ಲ. ಸೊ ಅದರ ಹಿರಿಯರು, ಮುತ್ಸದ್ದಿಗಳು ರಾಜಕಾರಣದಲ್ಲಿ ದೀರ್ಘಕಾಲದ ಅನುಭವವನ್ನು ಹೊಂದಿರತಕ್ಕಂಥವರು. 6 ಬಾರಿ ಶಾಸಕರಾಗಿ ಸಚಿವ ಸ್ಥಾನವನ್ನು ಅಲಂಕರಿಸಿ ಬಹುಶಃ ರಾಜಕೀಯ ಕ್ಷೇತ್ರದಲ್ಲಷ್ಟೇ ಅಲ್ಲ, ಸಾಮಾಜಿಕವಾಗಿ, ವಿಶೇಷವಾಗಿ ಶೈಕ್ಷಣಿಕವಾಗಿ ಅವರ ಸಂಸ್ಥೆಯಿಂದ ಸಾಕಷ್ಟು ಜನ ಮಕ್ಕಳುಗಳಿಗೆ ಒಂದು ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರು. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಬಿಟ್ಟು ಹೋಗಿದ್ದಾರೆ. ಸಜ್ಜನ, ಸರಳ, ಪ್ರಾಮಾಣಿಕ ವ್ಯಕ್ತಿ, ಎಲ್ಲರ ಪ್ರೀತಿ ವಿಶ್ವಾಸಕ್ಕೂ ಪಾತ್ರರಾಗಿದ್ದು ಒಬ್ಬ ದೊಡ್ಡ ದಾನಿ. ಮತ್ತು ಹಲವಾರು ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿ ಸಾವಿರಾರು ಯುವಕರಿಗೆ ಅವರು ಸಂಸ್ಥೆ ಮುಖಾಂತರ ಮೆಡಿಕಲ್ ಕಾಲೇಜ್ ಇರಲಿ, ಇಂಜಿನಿಯರಿಂಗ್ ಕಾಲೇಜ್ ಇರಲಿ, ಡಿಗ್ರಿ ಕಾಲೇಜ್ ಇರಲಿ, ಅದರ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ. 94 ವರ್ಷದ ಹಿರಿಜೀವಿ ಶಾಮನೂರವರಿಂದು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ಮಾರ್ಗದರ್ಶಕರನ್ನು ಕಳ್ಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಭಾಳ ನೋವು ಮತ್ತು ನಷ್ಟ ಆಗಿರ್ತಕ್ಕಂಥದ್ದಿದೆ. ಅವರ ಕುಟುಂಬಕ್ಕೆ ಭಗವಂತ ಮತ್ತು ಅವರ ಅನುಯಾಯಿಗಳಿಗೆ ಮತ್ತು ಸಮಾಜಕ್ಕೆ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲೆಂದು ನಮ್ಮಂಥ ಅನೇಕ ಯುವಕರಿಗೆ ಮಾರ್ಗದರ್ಶಕರಾಗಿದ್ದು
ಅನೇಕ ಸಲ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಸಮಾಜ ರಾಜ್ಯದ ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿ, ಅನೇಕರಿಗೆ ವಿದ್ಯಾದಾತರು, ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರೆಯಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರ ಅವರ ಅನುಭವ, ಅದರಿಂದ ನಾವು ಅವರ ಅನುಭವವನ್ನು ನಾವು ಕಳ್ಕೊಂಡಿದ್ದೇವೆ. ಆದರೆ ಯಾವತ್ತಾದರೂ ಹುಟ್ಟಿದ ಮನುಷ್ಯ ಹೋಗಲೇಬೇಕು. ಯಾಕೆಂದರೆ ಅದು ಯಾರೂ ಹುಟ್ಟಿದವರು ಶಾಶ್ವತವಾಗಿ ಯಾರೂ ಇರಲಿಕ್ಕಾಗಲ್ಲ. ಸ್ವಾಭಾವಿಕವಾಗಿ ಅವ್ರ ಕುಟುಂಬಕ್ಕೆ ನೋವಾಗಿರುತ್ತೆ. ಅವರ ಆಪ್ತೇಷ್ಟರಿಗೆ ಅಗಲಿಕೆ ದುಃಖ ಕಾಡ್ತಿರುತ್ತೆ. ಅವರ ಅಗಲಿಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ಅವರ ಆತ್ಮಕ್ಕೆ ಸದ್ಗತಿಯನ್ನು ಕರುಣಿಸಲಿ ಅಂಥೇಳಿ ಪ್ರಾರ್ಥಿಸ್ತೇನೆ.